ಯಾರನ್ನ ತಿಕ್ಕಿ ತೆಗಿಬೇಕು ನಮ್ಗೆ ಗೊತ್ತಾಗಿಲ್ಲಲ್ರಿ. ಅದ್ ನಿನಗೆ ಗೊತ್ತಾಗೋದು ಬೇಡ. ಇರ್ಲಿ ಹೇಳ್ರಿ, ನಾ ಏನ್ ಮಾಡ್ತಾನ ಬೇಡ ಅಂತ ಹೇಳಿದ್ನಲ್ಲ. ಹೇಳ್ರಿ ಮಾಲಕ್ರ ಹೇಳ್ರಿ. ಇದು ನನ್ನ ಗೆಳೆಯ ಅವಿನಾಶನ್ಗೋಸ್ಕರ ಈ ಪಾರ್ಟಿ. ಯಾರು ಅವಿನಾಶಪ್ಪ ರೀ? ಹೌದು. ಇಪ್ಪ ಮತ್ ನಮ್ಮ ಊರಾಗ ಅವರೆಲ್ಲ ಅವ್ರಿಗೆ ದೇವ್ರ ಹತ್ರ ಕರೀತಾರಲ್ರಿ. ದೇವ್ರು ದೇವ್ರು ನನ್ನ ಕೈ ಸಿಕ್ಕರೆ ದೇವ ಆಗ್ತಾನೆ, ಅಪ್ಪಿ ತಪ್ಪಿ ದೇವೇನಾದ್ರು ಸಿಕ್ಕರೆ ದೇವ್ರು ಆಗ್ತಾನೆ. ಅಷ್ಟಕ್ಕೂ ನಾನು ಯಾರು ಹೇಳು? ಗೌಡ, ಅಭಿಷೇಕ ಗೌಡ. ನಾನಾರು ಗೌಡ, ಅಭಿಷೇಕ್ ಗೌಡ. ಗೌಡ ಅಲ್ಲ ಮಗನ ನೀ, ಹಂಗರ್ಗಿ ನಿಂದೋರು ಒಳದಾಗಿನ ತೌಡ ನೀ ಅಲ್ರಿ ಅಪ್ಪರ. ದಿನ ಎಲ್ಲಿ ಬೇಕಾದ್ರೆ ಹೋದಲ್ಲ ಬರೀ ನೀವ ಬರೀ ಒಟ್ಟ ಕಳ್ನಾಯಕನ ಪಾತ್ರ ನೀವ ಮಾಡ್ತಿರ್ಲೆ. ನನಗೊಂದಿಟ್ಟು ಕಳ್ನಾಯಕನ ಪಾತ್ರ ಕೊಟ್ಟು ನೋಡ್ರಲೆ. ನೀ ಕಳ್ಳನಾಯಕನ ಪಾತ್ರ ಮಾಡವ? ಯಾಕ ನಾ ಏನು ಮನುಷ್ಯರಿಗೆ ಹುಟ್ಟಿಲ್ರಿ? ಆಯ್ತಾಯ್ತು ಮಾಡ್ರಿ. ಹಂಗಾರಿ ದಾರು ಬಾಟ್ಲಿ ಈ ಗ್ಲಾಸ್ ಹಿಂದೋದಿಡ. ಗೌಡ್ರ ಪಾತ್ರ ಮಾಡ್ಬೇಕಲ್ಲ, ಅದ್ರ ತೆಗೆದಿಡಿ. ಬರ್ರಿ ಪಾಟ್ನ ಜಲ್ದಿ ಬಂದು ಬಾಯಾಗ ಸಿಗರೇಟ್ ಹಚ್ಚ. ಸಿಗರೇಟ್ ಬಾಯಾಗ ಸಿಗರೇಟ್ ಹಾಕಿಸ್ಬೇಕು. ಸಿಗರೇಟ್ ಎಂದಲ ಸೇದಂಗಿಲ್ಲ. ಕಮಿಟರ್ ಒಂದು ಪ್ಯಾಕೆಟ್ ಕೊಟ್ಟಾರಲ್ಲ ಹೊಸದ, ಅದ್ರ ಮತ್ತೊಂದು ಸೇದ್ ಹೋಗ್ಯಾರ. ಸುಮ್ಮ ತಾನಿ ಹೊಸದ ಬಲಿ ಆತ. ಮಾಸ್ತರ್, ನನಗೂ ತಿಂಡಿಲ್ಲೇ ಫುಲ್ ವಿಲಂದ ಮ್ಯೂಸಿಕ್ ಕೊಡ್ಬೇಕತ್ ನೀವು. ನೀವೆಲ್ರ ಟಾಂಗ್ ಟಿಂಗ್ ಟಾಂಗ್ ಟಿಂಗ್ ಪತ್ರ ಮೇಲೆ ಕಲ್ಲು ಹೋಗದಂಗ ಮಾಡಿದ್ರಿ, ನಾಳಿಗೆ ಪಗಾರ ಕಟ್ಟ. ಅಪ್ಪರ ಡೈಲಾಗ್ ಯಾವ್ದು ಹೇಳ್ಬೇಕ್ರಿ? ಅದ ಡೈಲಾಗ ಸಿಗರೇಟ್ ಸೇದು ಬಡ್ತಿಗಿ ಡೈಲಾಗ್ ನೆನಪಾರಿನೇ. ಅಲ್ಲ, ನೀನ್ ಡೈಲಾಗ್ ಹೇಳಕ್ಕಲ್ಲ, ಸಿಗರೇಟ್ ಸೇದು ಸಲ ಮಾಡಿದ್ದೀನಿ. ಹೇಳ್ರಲ್ಲ ಡೈಲಾಗ್. ಅದು ಅರೇವನ್ ಸರ್ ಡೈಲಾಗ್ ಹೇಳ. ಯಾರ ನಮ್ಮ ರೇವಪ್ಪಂದ್ರೆ ಹೇಳ್ತೀನಿ ಕೇಳ್ರಲ್ಲ. ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನ ಬೈಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳ ಧನಿಕರ ದಬ್ಬಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವ್ದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತೀವಿ ಅಂತ ಭಿಕ್ಷಾ ಬಿಡ್ತೀವಿ. ನಮಗ ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಮಾತುಗಳು ಹೇಳ್ತೀವಿ, ಬಣ್ಣ ಬಣ್ಣದ ಕಥೆಗಳನ್ನ ಕಟ್ತೀವಿ, ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಯಾಕ ಹೆಂಡ ಕೊಡ್ತೀವಿ, ಪ್ರಸಂಗ ಬಿದ್ರ ಮಗಲಾಗ ಮನ್ಕೊಳಕ್ ಹೆಣ್ಣು ಕೊಡ್ತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಕುಂಬಿಸ್ಕೊಳಕ. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಭಕ್ತರು ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ಯೋಗ್ಯತೆ ಅವ್ರಿಗಿರಲ್ಲ. ಯಾಕಂದ್ರೆ ಎಲ್ಲರೂ ಬಿಸಿ. ನಮ್ಮ ಸೊಬ್ರು ನಮ್ಗೆ ಹೆಚ್ಚಿಗೆ ಊರ್ದಲ್ಲಿ ತಿಳ್ಕೊಂಡ್ರಪ್ಪ ಅನ್ನೋರು ನೀವು ಬದಲಾಗಲ್ಲ. ಬದಲಾಗ ನಮ್ಮಂತವ್ರು ಬಿಡಂಗಿಲ್ಲ. ಆಫ್ಟರ್ ಆಲ್ ಒಬ್ಬ ಪಾಂಚ ಭಕ್ತನು ಬೆಳಕಾಗುಳಿಗೆ 100 ಜೊತೆಗೆ 200 ಆಗ್ಬೇಕಂತ ಆಸೆ ಪಡ್ತಾನೆ. ಇದೇ ನಮ್ಮ ಮುಸ್ಲಿಂ ನಂಬಿಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದನಲ್ಲ, ಹೆಂಗ್ ತೆಗಿಬೇಕಪ್ಪ? ಹೆಂಗ್ ತೆಗಿಬೇಕು? ಭೂಮಿಯಲ್ಲಿ ಒಂದು ಬೆಳೆ ಬೆತ್ತಿದ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ಓನ್ ಬಿಸ್ನೆಸ್. ನಿಮ್ಮನ್ನ ನಂಬಿ ನಿಮ್ಮ ಮೇಲೆ ಬಂಡವಾಳ ಹಾಕಿದ್ವಿ ಅಂದ್ರೆ ನಿಮ್ಮೆಲ್ಲ ತಕ್ಕೊಳಕ ಬೇಕು. ಅದನ್ನ ತಲೆ ಹಿಡಿದಾದ್ರೂ ತೆಗಿತೀವಿ, ತಲೆ ಹೊಡೆದಾದ್ರೂ ತೆಗಿತೀವಿ, ತಲೆ ತೆಗೆದಾದ್ರೂ ತೆಗಿತೀವಿ. ಒಟ್ಟಿನೊಳಗ ಹಿಂದೆ ಬಿದ್ದಿರೋ ಬೋಕ್ ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬೋಕ್ ಯಾರು? ನಮ್ಮ ಅಪ್ಪ ಮುಸ್ತಾನ.
ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಒಳಗೆ ತಗೊಂಡ್ಬಿಡ್ಬೇಕು ಮತ್ತೆ ಅದೆಲ್ಲ ಹಾಳಾಗಿ ಹೋಗ್ಬಿಡ್ರಿ. ಮತ್ತ ಇವ್ರು ಬರ್ತಂದಿರಲ್ಲ, ಎಲ್ದಾರ ಅವ್ರು ಅಪ್ಪರ್ ಬರೋರು, ಎಲ್ದಾರ ಅವರು ಅವ್ರ ಸಲಗ ವೇಟ್ ಮಾಡ್ತಾರೆ. ಇಂಥ ಮ್ಯೂಸಿಕ್ ಕೊಡಕತ್ತೇನಿ. ಅಯ್ಯಪ್ಪು ಅಪ್ಪರ ಇವೇನು ಮನುಷ್ಯರ್ ಹುಟ್ಟ್ಯಾನೋ ಏನು ಟಗರಿ ಹುಟ್ಟ್ಯಾನೋ? ಕೂದಲು ಕೂದಲು ಏನು ಕುದ್ರಿ ಬಾಲಾಗ್ಯಾವಲ್ರಿ. ಅಲ್ರಿ ಕಮ್ಗೆ ಹೀರೋ ಪಾತ್ರ ಮಾಡ್ಯಾನ, ಒಳಗೆ ತಿಂಡಿ ಸ್ಟೇಜ್ ನಡ್ಕೊಂಡು ನೀವು ಹೆಂಗ್ ಬರ್ತಾನೆ ಏನ್ರಿ? ಇಲ್ಲಿ ನಾ ತೋರಿಸ್ತು ನೋಡ್ರಿ ಹೆಂಗ್ ಬರ್ತಾನ ನಾವು. ಸೌದತ್ತಿ ಚಾಪದಿರ ಮಗನ ಒಳಗೆ ತಿಂಡಿಲಿ ಬರ್ಬೇಕಿಲ್ಲ. ಮತ್ ಹಂಗ ಬರಾಕತ್ತಾವ. ಬೇಸಿ ಬಾರಿ ನಡೀತಿ ಬಿಡ್ಲಿ. ಊರಿ ಅದ ದಿನ ನೀವು ಕಂಡಿ ಮುಂದೆ ಹಿಂಗ್ ಹಿಂಗ್ ಮಾಡ್ತಿರ್ಲಿ, ಅದನ್ನ ನೋಡಿ ನನಗೂ ಪ್ರಾಕ್ಟೀಸ್ ಆಗೈತಿ. ಒಟ್ ನಮ್ ಬುಡ್ಕ ಬರೋ ಏಕೆ ವಿನಾಶ್ ಬರೋ ಸ್ವಲ್ಪ ಲೇಟ್ ಮಾಡ್ದಿಲ್ಲ? ಏನಿಲ್ಲ, ನೀ ಹೇಳಿದ ಸಮಯಕ್ಕೆ ಕರೆಕ್ಟ್ ಆಗಿ ಬಂದಿದ್ದೇನೆ. ಇವ್ ಏನಾಗಿದೆ ಮಗ, ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದಾಗ ಮಾತಾಡ್ತಾನ ನಾವು. ಏನಿಲ್ಲ, ನೀನ್ ಹೇಳಿದ ಸಮಯಕ್ಕೆ ಕರೆಕ್ಟ್ ಆಗಿ ಬಂದಿದ್ದೇನೆ. ಹಂಗ್ಯಾಕದ ಒಳಗಿನ ಹಾಳು ಸಿಕ್ಕೈತೆ ನಮ್ಮ ಮಗನ. ಸಣ್ಣ ಸಣ್ಣ ಬಿಟ್ಟು ಮಾತಾಡ್ಲಾ ಒಂದಿಟ್ಟ. ಅಲ್ವಾ ಅವ್ರು ಮಾತಾಡೋ ಸ್ಟೈಲಿನ ಹಂಗ ಹಂಗ ಇಟ್ಟು ಬಿಗಿ ಹಿಡ್ದ ನಿನಗೇನ್ ತ್ರಾಸ ತ್ರಾಸ ಆಗತ್ರಿ. ಎದಕ್ಕೆ ಬರ್ತದ? ಅಭಿಷೇಕ್, ಏನಿದೆಲ್ಲ ಸದಾಶಿವನ ಪೂಜಾ ನೈವೇದ್ಯ? ಏನಿಲ್ಲ ಅವಿನಾಶ್, ನಿನ್ಗೋಸ್ಕರ ಈ ಪಾರ್ಟಿ. ಮನೆ ಹೇಳಿದ್ನಲ್ಲ ಸಿಕ್ ಪಾರ್ಟಿ ಅಂತ. ಅವಿನಾಶ್, ಇವತ್ತು ನೀನ್ ನನ್ನ ಜೊತೆ ಡ್ರಿಂಕ್ಸ್ ಮಾಡ್ಬೇಕು. ಹೌದು, ನೀನು ಡ್ರಿಂಕ್ಸ್ ಮಾಡ್ಬೇಕು, ಒಟ್ಟು ಹೊಯ್ಕೊತ್ ಹೋಗ್ಬೇಕು. ಏನು ತಮಾಷೆ ಮಾಡ್ತಾ ಇದ್ಯಾ? ಇಲ್ಲ, ನನ್ನ ಜೀವನದಲ್ಲಿ ಎಂದಾದರೂ ನಾನು ಡ್ರಿಂಕ್ಸ್ ಮಾಡಿದ್ದನ್ನು ನೀವು ನೋಡಿದ್ಯಾ? ಇವ್ರ ಮನಿ ಹಿಂದೆ ಹೋಗಿ ಬರೀ ಕಿಡಿಕಿಯಾಗಿ ನಿಂತು ನೋಡಿದ್ರೆ ಬರೀ ಚಾಯ್ಸ್ ಬಾಟ್ಲಿನ ಬಿದ್ದಾವ್. ಮಂಗ್ಯರ ಮಗ ಮತ್ತೆ ಹೆಂಗತ ನೋಡಿರ್ಲ. ನನ್ನ ಜೀವನದಲ್ಲಿ ಎಂತಾದ್ರೂ ಡ್ರಿಂಕ್ಸ್ ಮಾಡಿದ್ದನ್ನು ನೀನು ಕಂಡಿದ್ದೀಯ ಅಂದ್ರೆ ಏನು ಹೊಯ್ಕೊಳ್ಳ ಕೂತಿರ್ ಮುಂದೆ. ಅವ್ ಮಾಡಂಗಿಲ್ಲ. ಅವಿನಾಶ್, ನೀನ್ ಯಾವತ್ತು ಡ್ರಿಂಕ್ಸ್ ಮಾಡಿಲ್ಲ ಅದ್ ನನ್ಗೆ ಗೊತ್ತು. ಆದ್ರೆ ಇವತ್ತು ಈ ಗೆಳೆಯನ ಸಂತೋಷಕ್ಕೋಸ್ಕರನಾದ್ರೂ ಡ್ರಿಂಕ್ಸ್ ಮಾಡ್ಬೇಕು. ಯಾಕೆ? ನಾನು ಕುಡಿದಿದ್ರೆ ನಿನ್ಗೆ ಸಂತೋಷ ಆಗುದಿಲ್ವಾ? ಅಭಿಷೇಕ್, ಮದ್ಯಪಾನದಿಂದ ಮತ್ಸರದ ಭಾವನೆಗಳು ಮೂಡಿ ಮನುಷ್ಯನನ್ನು ಮತಹೀನನ್ನಾಗಿ ಮಾಡಿ ಮರ್ಯಾದೆ ಇಲ್ಲದಂತೆ ಮಾಡುವಂತಹ ದುಶ್ಚಟಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಅವಿನಾಶ್, ಇದಕ್ಕೆಲ್ಲ ದುಶ್ಚಟ ಅಂತ ಹೇಳೋದು ಇದ್ರ ಅನುಭವ ಗೊತ್ತಿಲ್ಲ ತಿರುಗಾಡಿಗಳು ಮಾತ್ರ. ಈ ಸಾರಾಯಿ ಮತ್ತಿನಲ್ಲಿ ಸ್ವರ್ಗ ಸುಖವಿದೆ ಎನ್ನುವುದು ನಿನಗೇನು ಗೊತ್ತಾ? ಯಾವ ಸಮಸ್ಯೆಗಳಿಲ್ಲದೆ ಕುಡಿಯುವುದು ವಿನಾಕಾರಣವೇ. ವಿನಾಕಾರದಿಂದ ತಯಾರಿಸಿದ ವಸ್ತುಗಳು ಯಾವುವು ಇಲ್ಲ ಈ ಪ್ರಪಂಚದಲ್ಲಿ. ನೋಡಿ, ಈ ಅನಾವಶ್ಯಕ ಚಟ ನನಗೆ ಹಿಡಿಸೋದಿಲ್ಲ. ಅಭಿಷೇಕ್, ತಿಳಿದವನಾದ ನೀನು ಇದಕ್ಕೆ ಬಲಿ ಆಗುದಂದ್ರೆ ನನಗೆ ಆ ಸರ್ವಜ್ಞ ಕವಿ ಹೇಳಿದ ಮಾತು ನೆನಪಿಗೆ ಬರುತ್ತೆ. ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವನ ಸದ್ದಡಿಗೆ ಸಂತಾನವೆದ್ದು ಹೋಗುದು. ಆ ಸರ್ವಜನಿಗೂ ಇದರ ಅನುಭವ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕಾಗಿ ಹೇಳಿರ್ಬೋದು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ದೇಶ ದೊರೆ ಹಿಡಿದು ಕೂಲಿ ಮಾಡೋ ಕಾರ್ಮಿಕರಿಗೆ ಸಾರ ಇಲ್ಲದೆ ನಿದ್ದೇನೆ ಹತ್ತಲ್ಲ. ಅಭಿಷೇಕ್, ಈ ಮದ್ಯಪಾನದ ಬಗ್ಗೆ ಮತಿಹೀನಾಗಿ ಮಾತಾಡಬೇಡ. ಅದು ಮಾನವರು ಮಾಡುವಂತದ್ದಲ್ಲ, ದಾನವರು ಅಂದ್ರೆ ರಾಕ್ಷಸರು ಮಾಡುವಂತದ್ದು. ಅದನ್ನು ಮಾಡುವುದರಿಂದ ನಮ್ಮಲ್ಲಿ ಕೂಡ ರಾಕ್ಷಸ ಗುಣಗಳೇ ಬರುತ್ತವೆ ಹೊರತು ಒಳ್ಳೆಯ ಗುಣಗಳು ಯಾವ ಕಾಲಕ್ಕೂ ಬರೋದಿಲ್ಲ. ಅದೇನು ನನಗೆ ಗೊತ್ತಿಲ್ಲ. ಇವತ್ತೊಂದಿನ ಈ ಗೆಳೆಯನಿಗೋಸ್ಕರ ನನ್ನ ಜೊತೆ ಡ್ರಿಂಕ್ಸ್ ಮಾಡು. ಅಭಿಷೇಕ್, ನಿನಗಾಗಿ ನನ್ನ ಪ್ರಾಣ ಬೇಕಾದ್ರೂ ಕೇಳಿ ಕೊಡ್ತೀನಿ. ಪರಗಪ್ರಿ, ನಿನ್ನ ತಿಂಡಿದ್ರ ಪ್ರಾಣ ಕೊಡ್ಲಿ. ಆಟ ಚೆನ್ನ ಮಗನ, ಸಾಯ್ತನೋ ಕುಡಿತನೋ ಅದನ್ನ ಮಾಡ್ತೀನಿ ಏನಾದ ನಿನ್ನ ಆತ ಏನೇ ಎದಕ್ಕೆ ಬರ್ತದೆ? ಕುಡಿಯಕತ್ತ ಕುಡಿಲಿಕ್ಕೆ ಹೊಯ್ಕೊತ್ ಹೋಗ. ನಾವಿಲ್ಲ ಶೇಂಗಾ ಹರಿಯಕ್ ಬಂದಿವ ಮತ್ತೆ ಕುಡಿದಿಲ್ಲತ್ತಲ್ಲ. ನಿನ್ನ ಸಲ ತರಿಸ್ತೀನಿ ಎಲ್ಲಿ ಅದನ್ನ? ಮತ್ತೆ ಯಾರ ಸಂಬಂಧ? ಅವ್ರ ಸಲ ತರಿಸೈತಿಲ್ಲ. ಅವಿನಾಶ್, ಈ ಗೆಳೆಯನ ಸಣ್ಣ ಆಸೆ ನಿರಾಕರಿಸಿದೆ ನೀನು. ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಅಭಿಷೇಕ್, ಗೆಳೆಯರಿಗೋಸ್ಕರ ಪ್ರಾಣ ಕೊಡೋರು ಇದ್ದಾರೆ, ಅವ್ರಿಗೆ ಅನುಕೂಲ ಆಗುವಾಗ ಮಾತ್ರ. ಅಭಿಷೇಕ್, ಈ ಗೆಳೆಯನ ಮನಸ್ಸು ಪರೀಕ್ಷೆ ಮಾಡೋದಾದ್ರೆ ವಿಷ ಕೊಟ್ಟು ನೋಡು, ಕುಡಿತೀನಿ. ವ್ಯಾಪಾರ ಗಪ್ರಿ ಬಾಂಡ್ ಎಲ್ಲಿ ಉಂಟು? ನಾ ಒಟ್ಟ ಪಾಟ್ನ ಹುಡ್ಕೊತ ಹೋಗಿ ರೌಂಡ್ ಅಪ್ ಎಣ್ಣಿ ತರ್ತಾನ. ಈ ಮಗನ ತಿಂಡಿದ್ರೆ ಕುಡ್ ತೋರಿಸ್ಲೇವ. ಏನ್ ಆಟ ಚಂದ್ರಿ ಮಂಗ್ಯನ ಮಗ, ಅವನು
ವಿಷ ಕುಡಿತನು ಸಾವುತನು ಊರ್ಲ್ ಹಾಕೋತನು ಇವ್ ನೋಡ್ ಟಗರಿ ಹುಟ್ಟಿದವ ಮಂಗನ ಮಗ ಕುಡಿಯಂಗಂದ್ರೆ ಕುಡಿಯತಿಲ್ಲ ಹೊಯ್ಕೋತ ಹೋಗತ್ ಹೇಳ್ರಿ ಮಗನ ಮಾರಿ ನೋಡ್ರಿ ಮಾರಿ ಮೋತಿ ಮನ ಹೋತ್ಗೆ ಧಾರೈತೆ ನೀವು ನೋವನ ಮತ್ತೇಳ್ರಿ ನೋಡಿ ಮುಂದಿನ ನಾಟಕದ ಕಾಡಿಗೆ ಪಡಿಗೆ ಇಟ್ಟನೋ ಇಲ್ಲೋ ತನ್ನ ನೋಡ್ರಿ ಅವ್ ಮೀಸಿ ಪಾಸಿ ಯಾವ ನಮ್ನಿ ಕರ್ಕೊಂಡಾನ ಅವ್ ಹೂಪ್ ನೋಡ್ರಿ ಹೂಪ್ ಪೂರಾ ಕಿವಿಗೆ ಅಡ್ಡಿ ಹೋಗ್ಯಪ್ಪ ಅಯ್ಯಪ್ಪ ಕೊಳ್ಳಾಕ್ ಚೈನು ಇವ್ ನೋವುನ ಈ ಚೈನಿಗೆ ನಮ್ಮ ಮನ್ಯಾಗಿನ ಕೋಣ ಸೈಟ್ ನಿಂದಿರ್ತದ ಈಕಿ ನೋಡ್ರಿ ನಮ್ಮಕ್ಕಿಕ್ಕಿ ಹುಳ್ಳಗಡಿಗೆ ಹುಳ ಬಾಳತ್ತ ಗೌಡ ಹೊಲ್ದಾಗ ಗಳೆ ಬಾಳತ್ತ ಇವಳು ನೆತ್ತಾಗ ಮಳಿ ಬಿಡ್ರಿ ಮಳಿ ಅಗದಿ ಇಟ್ಟ ಕರ್ಕೊಂಬಂದಳ ಕಾಡಿಗೆ ಇಟ್ಟ ಹಿಂಗ ಗಂಡಸಗತ್ಲೆ ಬಿಡ್ರಲಿ ಅಗದಿ ನೋಡು ಕೊಳ್ಳಾಗ ಅಗದಿ ಅದೇನು ಸ್ವಾಭಾವಗತ್ಲೆ ರುದ್ರಾಕ್ಷ ಕೊಂಬಂದ ಮಂಗ್ಯನ ಮಗ ಮತ್ತೆ ಕಳ್ಳಾಗ್ರ ಪಾತ್ರ ಮಾಡಕತ್ತ ನೀವು ನೋಡ್ರಿ ಕೈಯಾಗ ಉಂಗ್ರ ನೋಡ್ರಿ ಉಂಗ್ರ 10 ರೂಪಾಯಿ ಅಂದ್ರೆ ಉಂಗ್ರ ಹಾಕೊಂಬಂದ ಮಂಗ್ಯನ ಮಗ ಅವನು ಟಗರ್ ಹುಟ್ಟಿದವು ಆ ಕೂದಲ್ದಾಗ ಜೇನು ಹುಳ ಹೋದ್ರ ಗತಿ ಏನ್ರಿ ಅವು ಹೊರಗೆ ಬರಂಗಿಲ್ಲ ಅವು ಅಲ್ಲೇ ಹೊಕ್ಕ ಇವನು ಮೀಶೋ ತಪ್ಪು ನಿಂದಲ್ಲ ಯಾಕ ನಿನಗೇನು ವಿಲನ್ ಪಾತ್ರ ಮಾಡಂತ ಸಿಗರೇಟ್ ಹಚ್ಚಿನಿಲ್ಲ ಅದು ನನ್ನ ತಪ್ಪು ನಿದ್ದೆ ತಪ್ಪ ಗೂಟ ಗೋಡಾಗ ಇತ್ತದ ನಾ ಏನು ಕಿತ್ಕೊಳ್ಳಿಲ್ಲ ನಾನ ಹೋಗಿ ನಾನು ಯಾರು ಕರ್ಕೊಂಡು ಹೋಗ್ರ ಬರೀ ಹೇಳ್ತಾರ ನೋಡ್ರಿ ಅವಿನಾಶ್ ವಿಷ ಕುಡಿತೀನಿ ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಊರ್ಲ ಹೋಗ್ತಾರ ನಿನಗೆ ವಿಷ ಕೊಟ್ಟು ನಿನಗೆ ಸಂಕಟ ಪಡಿಸಿ ನಾನು ಸಂತೋಷ ಪಟ್ಟರೆ ಅದು ನನ್ನ ಮುರುಕ್ತನಾಗತ್ತೆ ಕೊನೆದಾಗ ಕೇಳ್ತಾ ಇದ್ದೀನಿ ಅವಿನಾಶ್ ಒಂದೇ ಒಂದ್ಸಲ ನನ್ನ ಜೊತೆ ಡ್ರಿಂಕ್ಸ್ ಮಾಡು ಸತ್ವ ಪರೀಕ್ಷೆ ಎಂಬ ಸಾಗರದಲ್ಲಿ ಈಜು ಬಿದ್ದರೆ ಬರಲಿ ಒಳಗೆ ಅವು ಕುಡಿಬೇಕು ಚಟ ಆಗೈತೆ ಅವಳು ನನ್ನನ್ನು ತನ್ನ ಪ್ರಾಣ ಸ್ನೇಹಿತಂತ ನಂಬಿದ ಈ ನನ್ನ ಗೆಳೆಯನಿಗೋಸ್ಕರ ಇದೊಂದ್ಸಲ ಎಷ್ಟೇ ಸಂಕಟ ಆದ್ರೂ ಪರವಾಗಿಲ್ಲ ಈ ಸಾಗರದಲ್ಲಿ ಈಜಲೇಬೇಕು ಈಶಡ್ಲಿಕ್ಕೆ ಹೆಂಗೆ ಇಲ್ಲ ಹಿಂಗ ಕೈ ಬಡ್ದಾಗ ಸಮಾಧಾನ ಆಕತ್ತೆ ನನಗ ಎಷ್ಟು ಸಲ ಕೈ ಹಿಂಗ ಅವ್ರ ಸ್ಟೈಲೇ ಐತೆ ಅದು ನೋಡು ಅಭಿಷೇಕ್, ನನ್ನ ಸಂಕಟದಲ್ಲಿ ನಿನ್ನ ಸಂತೋಷ ಅಡಕವಾಗಿದ್ರೆ ಕೊಡು ಕುಡಿತೀವಿ. ಬೇಡ ಬಿಡು ಅವಿನಾಶ್, ಬೇಡ ಅಂತ ಹೇಳ್ತಾ ಇದೀಯ. ನೋಡು ನನಗೆ ಅದೆಲ್ಲ ಬೇಕಾಗಿಲ್ಲ, ನಾನ್ ಬೇಕಂದ್ರೆ ಕೊಡು, ಇಲ್ಲ ಅಂದ್ರೆ ನನ್ನ ಮರೆತು ಬಿಡು. ನಿನ್ನ ಮರೆತು ನಾನು ಜೀವಂತವಾಗಿರ್ತೀನೇನು? ಇಲ್ಲ ಇಲ್ಲ ನೋಡಿಕಿ ನಮ್ಮಕ್ಕಿ ಮುರ್ಗ್ಯ ಬಾಟ್ಲಿ ಬೂತ್ನ ಕೊಡಿಕು ಹಾಕ್ಬಿಟ್ರೆ ಪೇಚ ಈಕೆ ಮಂಗನ ಮಗಳು ಬಾಳ್ ನೀಚ್ ನೋಡಿಕಿ ನಮ್ಮಕ್ಕಿ. ಇವಳು ಬಗ್ಗಿಸ್ ಬಿಡಿಕೊಂಡು ಪ್ಯಾಚ ಬ್ಯಾಡ ತನ್ ಬಿಡ್ರಿ. ಹೇಳ್ದಷ್ಟು ಮಾಡ್ಲೆ. ಬಾಯಿ ತೆಗಿತು ನನ್ನ ಬಾಯ ಊಳ್ ಖರೆ ಯಾರು ತಳಗ್ ಚಂಡ್ರಿ ನಿನ್ನ ಹಾಪ್ ಮಾಡ್ರ ಮತ್ ನೀರಕ್ಕ ಕೊಡ್ತರ್ಸಿ ಏನ್ಲಿ ಯಾರು ತರಸಲ್ಲ ಕರಿ ತಳಗ್ ತಂದ್ರೆ ಏನೈತಲ್ಲ ಮನುಷ್ಯ ಹುಟ್ಟೇನೋ ಏನು ತಗರಿ ಸಲ ಹುಟ್ಟಿಸ್ತಿಲ್ಲ ಅವನು ಮತ್ತೇನ್ ಏನಕ್ಕೆ ಮತ್ತೆ ಅದು ಫಸ್ಟ್ ಟೈಮ್ ಇವ್ ನೋಡ್ ಇಂಥ ದೊಡ್ಡ ದೊಡ್ಡ ಪಾತ್ರ ಮಾಡ್ಯಾರ, ಮಕ್ಕಳು ಇಂಥ ದೊಡ್ಡ ಬಾಟ್ಲಿ ತಂದರು, ಒಳಗೆ ಜಿರಾ ಸೋಡಾ ಮಿಕ್ಸ್ ಮಾಡ್ಯಾರ. ಇವ್ರು ಆಟ ಹಾಕಿರ್ಲಿ ಮಂಗನ ಮಕ್ಕಳು ನೆತ್ತಿ ಬಿಡಿ ಅಗದಿ ಕೂಸಿ ಕೊಬ್ಬರಿನ ಹೆಚ್ಚಿ ನೆತ್ತಿ ಬಿಡ್ದಂಗ್ ಮಾಡಕತ್ತ ನೀವು ನಮ್ಮಕ್ಕಿ. ಅವನು ಕೂದಲದ ಆಟಿ ಅವನ ಕೈ ಹೋದ್ರಲ್ಲ ಅಲ್ಲಿಗೆ ಎಷ್ಟು ದೀಪ ಬರೇ ಕೂದಲದಾವು. ಅವನು ಒಂದು ಕಡ್ಡಿ ಬಿದ್ರ ತರಿಲಿ ಅವಳು ಹಚ್ಚಿ ಕೊರದು ಹೋಗಿಬಿಡ್ತಾನ. ಅವಳು ಅಡ್ಡಕ್ಕೆ ಉರಿ ಎತ್ತದಾಗ ಪರ್ ಸುಟ್ಟು ಹೋರಿ ಅಲ್ಲ. ಏ ಮುರುಗೇಶ, ನನಗೆ ಹಾಕೋ ನನ್ನ ಗ್ಲಾಸ್. ಈ ಅಭಿಷೇಕ್ ಗೌಡನ ಆಸೆ. ಅವಿನಾಶ್, ಮುಗಿಯಿತು ನಿನ್ನ ಕತೆ. ಈ ಸಾರಾಯಿ ಮಧ್ಯದಲ್ಲಿ ಸುಂದರ ಸೂಳೆ ಮನೆಯಲ್ಲಿ ನಿನ್ನನ್ನು ನೂಕಿ ನಿನ್ನ ಸುಂದರ ಸಂಸಾರವನ್ನು ಹಾಳು ಮಂದಿರಂತೆ ಮಾಡ್ತಿದ್ರ ನನ್ನ ಹೆಸರು ಅಭಿಷೇಕ ಗೌಡನ ಅಲ್ಲ. ಶಬಾಷ್ ಅಭಿಷೇಕ್, ಶಬಾಷ್. ನಿನ್ನ ಸ್ನೇಹ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ನನ್ನ ಜೀವನದಲ್ಲಿ ಎಂದೂ ಕಾಣಲಾರದಂತ ಹೊಸ ಅನುಭವ. ಆನಂದದ ಮಡುವಿನಲ್ಲಿ ಮುಳುಗೇಳುವ ಈ ನನ್ನ ಮನಸ್ಸು ಆಕಾಶದಲ್ಲಿ ಹಾರಾಡು ಹಕ್ಕಿ ಅಂತಾಗಿದೆ. ನಾ ಎಂತ ಹುಚ್ಚು ಸುಳಿ ಮಗ
ಇಲ್ಲಿಯವರೆಗೂ ಈ ಸರಾಯಿ ಸುದಿಯನ್ನು ಅನುಭವಿಸದೆ ಅಜ್ಞಾನಿಯಾಗಿದ್ದೆ. ಇವತ್ತು ನನ್ನ ಮನಸ್ಸು ರಸ ನಿಮಿಷಗಳ ಖುಷಿ ನೀಡುವ ಹೊಸ ಲೋಕ ಕಂಡಿತು, ಹೊಸ ರಾಗ ಹಾಡಿತು. ಅಭಿಷೇಕ್, ಇದ್ರೆ ಇರಬೇಕು ನಿನ್ನಂತ ಗೆಳೆಯ. ಇವತ್ತು ನಾನು ನಿನ್ ಜೊತೆ ತುಂಬಾನೇ ಮಾತಾಡ್ಬೇಕು. ನಾನು ಅಷ್ಟೇ ನಿನ್ ಜೊತೆ ತುಂಬಾನೇ ಮಾತಾಡ್ಬೇಕು. ಅಪ್ಪರ ಪಾಪ ಅಪ್ಪರು ದೊಡ್ಡಪ್ಪರು ಅವರು ಎಲ್ಲ ಸರಿ ಕೊಡ್ದಾರ, ಎಲ್ಲ ಮಾಡ್ಯಾರು, ಜೀರಾ ಸೋಡಾ ಕೊಡ್ದಾರು. ಅವ್ರಿಗೆ ಪಾಪ ಸ್ನ್ಯಾಕ್ಸ್ ಇಲ್ಲಲ್ರಿ. ಅಪ್ಪರ ನಿಮ್ಗೆ ಸ್ನ್ಯಾಕ್ಸ್ ಬೇಕಲ್ರಿ? ಸ್ನ್ಯಾಕ್ಸ್ ಅವ್ರು ನಿನ್ನ ಬ್ರ್ಯಾಂಡ್ ಕುಡ್ದಾರಲ್ಲ. ನಾ ಯಾವ ಬೇಕಾ ಬ್ರ್ಯಾಂಡ್ ಕುಡಿದ್ರು ಒಟ್ಟ ಹಿಂಗೆ ಎತ್ತದು ಹಿಂಗೆ ನೆಕ್ಕು ಫುಲ್ ಸ್ನ್ಯಾಕ್ಸ್ ತಿಂಡಿಲಿ ₹1 ಖರ್ಚಿಲ್ಲ ನೋಡಿ. ಅಭಿಷೇಕ್, ನಿಜವಾಗಿಯೂ ನಾನು ಪುಣ್ಯಶಾಲಿ. ಒಂದು ವೇಳೆ ನಿನ್ನ ಸ್ನೇಹ ಮಾಡದೆ ಹೋಗಿದ್ದರೆ ಬಾಳ್ ಚಂದ ಆರಾಮ್ ಇರ್ತಿದ್ದೆಪ್ಪ ನೀ. ಈ ಸರಾಯಿ ಸುಖದ ಸುದ್ದಿಯನ್ನು ಅನುಭವಿಸದೆ ಹಾಗೆ ಸತ್ತು ಹೋಗ್ಬಿಡ್ತಿದ್ದೆ. ಹೋಗ್ಲಿ ಬಿಡು. ನೆಕ್ಸ್ಟ್ ಪ್ರೋಗ್ರಾಮ್ ಮತ್ತೆ ಯಾವಾಗ? ನಾಳೆನೆ. ಹೌದಾ? ಓಕೆ. ಹಾಗಾದ್ರೆ ನಡೆಯರಿ ಹೋಗೋಣ.